ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಈಗ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗುತ್ತೆ ಹೆಣ್ಮಕ್ಳಿಗೆ ತಾಯಿ ಎಷ್ಟು ಇಂಪಾರ್ಟೆಂಟ್ ಅಂತ. ಅಂದರೆ ಅದರಲ್ಲೂ ಚಿಕ್ಕ ಮಕ್ಕಳಿರೋ ಹೆಣ್ಮಕ್ಳಿಗಂತೂ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾರೆ. ಆ ತಾಯಿ ಇಲ್ಲ ಅಂದರೆ ಅವ್ರ ಜೀವನ ಹೆಂಗೆ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಯಾಕಂದರೆ ಅವ್ರ ಮೇಲೆ ಡಿಪೆಂಡ್ ಆಗೋಗಿರ್ತೀವಲ್ಲ. ಹಂಗಾಗಿ ಅದರಲ್ಲೂ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಇನ್ನೂ ಜಾಸ್ತಿನೇ ನೆನಪಾಗೋಗುತ್ತೆ. ಆಲ್ರೆಡಿ 2 ವರ್ಷದ ಮೇಲಾಗ್ತಿದೆ ನನಗೆ ನಮ್ಮ ಅಮ್ಮನ ಕಳ್ಕೊಂಡು. ಆದರೂ ಆ ನೋವು ಮಾತ್ರ ನನಗೆ ಜಾಸ್ತಿ ಆಗ್ತಿದೆ ಹೊರತು ಕಡಿಮೆ ಆಗ್ತಾನೇ ಇಲ್ಲ ಅಂತಲೇ ಹೇಳ್ಬೋದು. ತುಂಬಾ ಆಗ್ತಿದೆ. ನಾನು ಒಂದು 20 ಡೇಸ್ ಆಯಿತು ನನಗೆ ಸ್ವಲ್ಪ ಬ್ಲಡ್ಡಲ್ಲಿ ವಿಟಮಿನ್ಸ್ಗಳೆಲ್ಲ ಕಡಿಮೆ ಆಗಿ ತುಂಬಾ ಬ್ಯಾಕ್ ಪೇಯ್ನು, ಜಾಯಿಂಟ್ಸು ಮೂಳೆಗಳೆಲ್ಲ ಪೇಯ್ನ್ ಬರ್ತಾಯಿದೆ. ನೀವು ಎಷ್ಟೇ ಹೆಲ್ತಿಯಾಗಿ ಫುಡ್ನ ತಿನ್ಕೊಂಡು ಬರ್ತಿದ್ರು ಅದು ಇವಾಗ ತಿಂದಿರೋದಲ್ಲ. ನಾವು ಚಿಕ್ಕದ್ರಿಂದ ನಮ್ಗೆ ಹೇಗೆ ಆರೈಕೆ ಮಾಡಿದ್ದಾರೆ, ಆ ಬಾಣತನ ಟೈಮಲ್ಲಿ ಆಗಿರ್ಬಾರ್ದು, ಹೆಣ್ಮಕ್ಳು ಕೆಲವೊಂದು ಆರೈಕೆಗಳಿರುತ್ತಲ್ಲ ಅದನ್ನೆಲ್ಲ ಕರೆಕ್ಟಾಗಿ ಮಾಡಿಲ್ಲ ಅಂತ ಅಂದ್ರೂ ತುಂಬಾ ಹೆಣ್ಮಕ್ಳು ವೀಕಾಗಿ ಹೋಗ್ತಾರೆ. ನಮಗೆ ಕೆಲವೊಂದು ತರಕಾರಿಗಳಾಗಿರ್ಬೋದು, ಒಳ್ಳೊಳ್ಳೆ ಫುಡ್ ಆಗಿರ್ಬೋದು ತಿನ್ನಬೇಕು ಅನಿಸೇ ಇರಲ್ಲ. ಯಾಕಂದರೆ ನಮಗೆ ಚಿಕ್ಕ ಏಜ್ ಅಲ್ವಾ, ಗೊತ್ತೇ ಆಗಿರಲ್ಲ ಅದನ್ನೆಲ್ಲ ತಿನ್ನಬೇಕು. ಹಿಂದೆ ಈ ಥರ ಆಗುತ್ತೆ ಅಂತ ಅಂದ್ಬಿಟ್ಟು ಮುಂದೆ ಈ ಥರ ಆಗುತ್ತೆ ಅನ್ನೋದೇ ಗೊತ್ತಾಗಿರಲ್ಲ. ನಮಗೆ ನಮ್ಮದೇ ಆದ ಒಂದು ಲೈಫ್ ಸ್ಟೈಲ್ ಇರುತ್ತೆ. ಎಂಜಾಯ್ ಮಾಡಬೇಕು, ಕಾಲೇಜ್ಗೆ ಹೋಗಬೇಕು, ಒಳ್ಳೊಳ್ಳೆ ಬಟ್ಟೆ ಹಾಕೋಬೇಕು, ಸುತ್ತಾಡಬೇಕು, ಬರೀ ಇದೇ ಇರುತ್ತೆ. ಬಿಟ್ಟರೆ ನಮಗೆ ಮುಂದೆ ಲೈಫು ಹೆಂಗಿರುತ್ತೆ ಅನ್ನೋದೇ ಗೊತ್ತಾಗಲ್ಲ. ನಮ್ಮಮ್ಮ ಅಡುಗೆ ಮಾಡಿರ್ತಾರೆ ತಿಂದರೆ ಆಯಿತು, ನಮ್ಮಮ್ಮ ಮಾಡಿರ್ತಾರೆ ತಿಂದರೆ ಆಯಿತು ಅನ್ನೋ ಥರ ನಾವು ಇದ್ಬಿಡ್ತೀವಿ. ಅದನ್ನು ಕಳ್ಕೊಂಡ್ಮೇಲೇ ಗೊತ್ತಾಗುತ್ತೆ ಮನೆ ಅಡುಗೆ, ತರಕಾರಿ ಸೊಪ್ಪು ಎಷ್ಟು ಇಂಪಾರ್ಟೆಂಟು ಅಂತ ಅಂದ್ಬಿಟ್ಟು. ನಾವು ಹೆಣ್ಮಕ್ಳು ಬರೀ ಮಾಡ್ಕೊಡೋದು ಮಾತ್ರ ಅಲ್ಲ, ನಾವೂ ಅದನ್ನು ತಿನ್ಕೊಂಡು ಬರಬೇಕು. ನಾವು ಚೆನ್ನಾಗಿದ್ರೆ ಅಲ್ವಾ ಮಕ್ಕಳನ್ನ, ಮನೆಯವ್ರನ್ನ ಎಲ್ಲರನ್ನೂ ನೋಡ್ಕೊಳಕ್ಕಾಗೋದು. ಕೆಲವೊಂದಷ್ಟು ಹೆಣ್ಮಕ್ಳು ಏನು ಮಾಡ್ತೀವಿ ಅಂತ ಅಂದರೆ ಮಾಡಿ ಕೊಟ್ಬಿಡ್ತೀವಿ, ತಿನ್ನಲ್ಲ. ಮನೆಯವರೆಲ್ಲರಿಗೂ ಬಡಿಸ್ತಾರೆ. ನಾವು ಹೆಣ್ಮಕ್ಳುಗಳೇ ತಿನ್ನಲ್ಲ, ಲಾಸ್ಟಲ್ಲಿ ಇದ್ದರೆ ತಿಂತಾರೆ, ಇಲ್ಲಾಂದರೆ ತಿನ್ನೋಕ್ಕೆ ಹೋಗಲ್ಲ. ಆ ಥರ ಹೆಣ್ಮಕ್ಳೇ ಜಾಸ್ತಿ ಇರೋದ್ರಿಂದ ನಾನು ಹೇಳ್ತಿರೋದು ಇದನ್ನು. ಎಲ್ತು ತುಂಬಾ ಇಂಪಾರ್ಟೆಂಟು. ಎಲ್ತ್ ಹಾಳಾಗ್ಬಿಟ್ರೆ ಏನೂ ಇಲ್ಲ ಲೈಫಲ್ಲಿ. ಜೀವನದಲ್ಲಿ ನಾವು ಏನು ಬೇಕಾದರೂ ಸಂಪಾದನೆ ಮಾಡ್ಬೋದು. ಆದರೆ ಒಂದು ಸಲ ಆರೋಗ್ಯ ಹಾಳಾದರೆ ಅಥವಾ ಮನುಷ್ಯನ ಕಳ್ಕೊಂಡ್ರೆ ನಿಜವಾಗ್ಲೂ ಅದನ್ನು ಸಂಪಾದನೆ ಮಾಡೋಕ್ಕಾಗಲ್ಲ. ನಂಗೆ ಇತ್ತೀಚಿನ ದಿನಗಳಲ್ಲಿ ನಿಜವಾಗ್ಲೂ ಒಂಥರ 80 ವರ್ಷ ಅಜ್ಜಿ ತಿರುಗಿ ಅನುಭವ ಆಗಿರುತ್ತಲ್ಲ, ಆ ಥರ ನನಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಯಾಕಂದರೆ ಅಂಥ ಅನುಭವಗಳೇ ಆಗ್ತಿರೋದ್ರಿಂದ ನನಗೆ ಅದೇ ಥರ ಅನ್ನಿಸ್ತಾ ಇದೆ. ಇನ್ನೂ ಅಂತಲೇ ಹೇಳ್ಬೋದು. ನಮ್ಮ ಅಕ್ಕ ಅವರೆಲ್ಲ ನಾವು ಒಂದು ಫಂಕ್ಷನ್ಗೆ ಹೋಗಿದ್ವಿ. ನಮ್ಮ ದೊಡ್ಡಮ್ಮನ ಮಗಳು ಸೀಮಂತದ ಅದೇ ಕ್ಲಿಪ್ಪಿಂಗ್ಸ್ ಇತ್ತು. ತುಂಬ ದಿನ ಆಯಿತು ನಾವು ಹೋಗಿ. ನಾನು ಹಾಕೋಕ್ಕೆ ಹೋಗಿರಲಿಲ್ಲ ಅಲ್ವಾ, ಈಗ ಅದನ್ನು ಆ್ಯಡ್ ಮಾಡೋಣ ಅಂತ ಅಂದ್ಬಿಟ್ಟು. ಒಳ್ಳೆ ಮೆಮೊರೀಸ್ ಇರೋದು ಯಾವುದು ನನ್ನ ಇದರಲ್ಲಿ ಹೋಗಬಾರ್ದು ಅನ್ನೋದು ಅಷ್ಟೇ ನನಗೆ ಇಂಪಾರ್ಟೆಂಟು. ಯಾಕಂದರೆ ಮುಂದೆ ಒಂದಿನ ಅದು ಮೆಮೊರಿಯಾಗಿ ನೋಡ್ಬೋದು ಯಾವತ್ತಾದರೂ ಒಂದಿನ ಬೇಜಾರಾದಾಗ ಅಂತ ಅಂದ್ಬಿಟ್ಟು. ಪ್ರತಿ ಸಲ ನಾನು ಯಾವ ಕ್ಲಿಪ್ಪಿಂಗ್ಸು ನಾನು ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆನೂ ಈ ಥರ ವೀಡಿಯೋಸ್ಗಳನ್ನ ಮಾಡ್ತಿದ್ದೆ. ಈಗ ಸ್ವಲ್ಪ ಈಗಲೇ ಇನ್ನೂ ಕಡಿಮೆ ಮಾಡಿಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಯಾಕಂದರೆ ಮಕ್ಕಳು ಕಿರಿಕಿರಿ ಮಾಡ್ತಿರ್ತಾರೆ, ಇಲ್ಲಾಂದರೆ ಏನೋ ಒಂದು ಮಾಡ್ತಾ ಇರ್ತಾರೆ, ಮಾಡೋಕ್ಕೆ ಆಗಲ್ಲ. ನಾನು ಅಷ್ಟೊಂದು ಮಾಡ್ಕೊಳ್ಳೋದು ಇಲ್ಲ. ಒಂದೊಂದು ಸಲ ಈ ಯೂಟ್ಯೂಬ್ ಹೆಂಗೆ ಅಂತ ಅಂದರೆ ರೆಗ್ಯುಲರ್ ಆಗಿರಬೇಕು, ಇಲ್ಲಾಂದರೆ ಟೈಮಿಂಗ್ಸ್ ಕಡಿಮೆ ಆಗ್ತಿರುತ್ತೆ, ಇಲ್ಲ ಏನೇನೋ ಆಗ್ತಿರುತ್ತೆ. ರೆಗ್ಯುಲರ್ ಆಗಿರಬೇಕು ನಾವು ಬ್ಲಾಗ್ಸ್ ಮಾಡೋರು. ಯಾವಾಗಲೂ ಫೋನ್ ಕೈಯಲ್ಲಿರಬೇಕು. ಕೆಲವೊಬ್ಬರು ಫೋನ್ ಹಿಡ್ಕೊಂಡಿದ್ರೆ ಒಂಥರ ಇರಿಟೇಟ್ ಮಾಡ್ಕೋತಾರೆ. ಮನೆ ಸುತ್ತ ಇರೋರು ಸಪೋರ್ಟ್ ಮಾಡಬೇಕು. ಹಂಗಿದ್ದಾಗ ಮಾತ್ರ ಮಾಡೋಕ್ಕಾಗೋದು. ಇನ್ನು ನೋಡಿ, ನಮ್ಮ ಮಕ್ಕಳನ್ನ ಕರ್ಕೊಂಡೋದ್ರೆ ಇವ್ರನ್ನ ಕೇರ್ ಮಾಡೋದೇ ಆಗೋಗುತ್ತೆ ನಮಗೆ. ಇವ್ರಿಗೆ ಊಟ ತಿನ್ನಿಸೋದು. ನನ್ನ ಸೀರೆ ಎಷ್ಟು ಹಾಳು ಮಾಡಿದರು ಅಂದರೆ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಆ ರೇಂಜಿಗೆ ಹಾಳು ಮಾಡಿದರು. ಫಂಕ್ಷನ್ಗಳಲ್ಲಿ ಇನ್ನು ಈ ಥರ ನಾನು ಪ್ಯೂರ್ ಸಿಲ್ಕ್ ಸೀರೆಗಳು ಅಥವಾ ಮೈಸೂರು ಸಿಲ್ಕ್ ಸೀರೆಗಳು ಹಾಕೋಬಾರ್ದು ಅನ್ನೋಷ್ಟು ಬೇಜಾರಾಗೋಗಿತ್ತು ಅಂತಲೇ ಹೇಳ್ಬೋದು. ಇನ್ನು ನಮ್ಮಮ್ಮ ಯಾಕೆ ನೆನಪಾಗ್ತಿದೆ ಅಂದರೆ, ನಮಗೆ ಒಂದು ಸ್ವಲ್ಪ ಹುಷಾರಿಲ್ಲ ಅಂತ ಅಂದ್ರೂ ಓಡಿ ಬಂದುಬಿಡೋದು. ನನ್ನ ಮಕ್ಕಳು ಈ ಥರ ಆಟ ಆಡೋದು ನೋಡಿದ್ರೆ ಎಷ್ಟು ಖುಷಿ ಪಡ್ತಿದ್ರೋ ಏನೋ ಗೊತ್ತಿಲ್ಲ. ನಮ್ಮ ಪ್ರಣೀನಂತೂ ದೊಡ್ಡವನು, ನನ್ನ ದೊಡ್ಡ ಮಗ ಹಿಂದೆ ಇದ್ದಾನಲ್ಲ ಅವನಂತೂ ಕೆಳಗಡೆನೇ ಬಿಡ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೋತಿದ್ರು. ನನಗೆ ಬೆಳಗ್ಗೆ ನಾವು ಹುಷಾರಿಲ್ಲ ಅಂತ ಫೋನ್ ಮಾಡಿದರೆ ಮಧ್ಯಾಹ್ನ ಅಷ್ಟಲ್ಲ ಅಲ್ಲೇ ಬೆಂಗಳೂರಲ್ಲಿ ಇರ್ತಾಯಿತ್ತು. ಅವಳಿಗೂ ಹುಷಾರಿಲ್ಲ, ಅಷ್ಟೊಂದು ಇದ್ರೂ ಬಂದ್ಬಿಡೋಳು. ನನಗೆ ನಿಜವಾಗ್ಲೂ ನಮ್ಮಮ್ಮನ ವ್ಯಾಲ್ಯೂಸು ಅವ್ರು ತೀರೋದ್ಮೇಲೆ ಗೊತ್ತಾಗಿದ್ದು. ನಮ್ಮಮ್ಮ ಯಾವತ್ತೂ ನನ್ನ ಮಗಳೇ ಚಿನ್ನ ಬಂಗಾರ ಅಂತ ಪ್ರೀತಿ ಮಾಡಲಿಲ್ಲ. ಒಂದಿನಕ್ಕೂ ನನಗೆ ತಲೆಬಾಚಿ ಕೊಡಲಿಲ್ಲ. ಒಂದಿನಕ್ಕೂ ಅಂದರೆ ಬೇರೆ ತಾಯಿದಿರ್ತಾರೆ ಅಷ್ಟೊಂದು ಪ್ರೀತಿ ತೋರಿಸ್ತಿಲ್ಲ. ಬರೀ ಬೈಕೊಂಡೇ ಇರ್ತಾಯಿತ್ತು ನನ್ನ. ಅದಕ್ಕೆ ನಂಗೆ ಇರಿಟೇಟ್ ಆಗೋದು. ಆದರೆ ಈಗ ಅನ್ನಿಸ್ತಿದೆ ಬೈಕೊಂಡು ಇದ್ದಿದ್ದೇ ಪ್ರೀತಿ. ಆ ಥರ ಪ್ರೀತಿನ ಇನ್ಯಾರೂ ಕೊಡೋಕ್ಕಾಗಲ್ಲ ಅಂತ ನನಗೆ ಈಗಲೇ ಗೊತ್ತಾಗ್ತಿರೋದು. ಯಾಕಂದರೆ ನಾನು ತಾಯಿಯಾಗಿದ್ದೀನಲ್ವ, ಆ ಮಕ್ಳನ್ನ ಸಾಕಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ. ಆ ಮಕ್ಕಳು ಎಷ್ಟು ಇರಿಟೇಟ್ ಮಾಡ್ತಿರ್ತಾರೆ. ಅದರಲ್ಲೂ ನಾವು 3 ಜನ ಮಕ್ಕಳು ಎಷ್ಟು ಇರಿಟೇಟ್ ಮಾಡ್ತಾಯಿದ್ವಿ. ಆಮೇಲೆ ಸ್ವಲ್ಪ ಅದ್ರ ಮಧ್ಯೆ ಕಷ್ಟ ಬೇರೆ ಇತ್ತು.
ಅದ್ರ ಮಧ್ಯೆ ಎಲ್ಲ ನಮ್ಮನ್ನ ನೋಡಿಕೊಂಡು ನಮ್ಮಮ್ಮ ನಮಗೆ ಯಾವಾಗ್ಲೂ ಏನಿಲ್ಲ ಅಂದ್ರೂ ಅವಾಗಿಂದನೂ ಅಷ್ಟೇ ಹೊಟ್ಟೆನ ನೋಡಲ್ಲ, ಹೊಟ್ಟೆ ಇಲ್ಲ ಅಂದರೂ ಪರವಾಗಿಲ್ಲ ಅಂತ ಒಳ್ಳೊಳ್ಳೆ ಬಟ್ಟೆ ತಗೊಡೋದು, ವರ್ಷಕ್ಕೊಂದ್ಸಲ ಆ ಥರ ಎಲ್ಲ ಆಗ್ತಿತ್ತಲ್ವ. ಈಗಂತೂ ತುಂಬಾ ನೆನಪಾಗ್ತಿದೆ ನನಗೆ. ಒಂದೊಂದು ಸಲ ಇದ್ದಾಗ ಒಬ್ಬೊಬ್ಬಳೇ ಇದ್ದಾಗ ಹತ್ಬಿಡ್ತೀನಿ ಆ ಥರ ಆಗ್ತಿರುತ್ತೆ. ಯಾಕಂದರೆ ಮಕ್ಳು ಮುಂದೆ ಹತ್ತಿರ ಅವ್ರಿಗೂ ಬೇಜಾರಾಗುತ್ತಲ್ವ, ಹಂಗಾಗಿ ಈಗ ಹೇಳ್ತಿದ್ರೆ ಅಳು ಬರುತ್ತೆ. ಆ್ಯಕ್ಚುಲಿ ಅಳ್ಳೇಬಾರದು ಅಂತ ಅನಿಸುತ್ತೆ, ಆದ್ರೂ ಈ ಥರ ಅವಾಗವಾಗ ಫೀಲ್ ಆಗ್ತಿರುತ್ತೆ. ನಮ್ಮ ಮನೆಯವ್ರು ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ, ಅದರಲ್ಲಿ ಒಂದು ಮಾತೇ ಇಲ್ಲ. ಬಟ್ ಆದ್ರೂ ಅವ್ರು ಕೆಲ್ಸಕ್ಕೆ ಹೋದಾಗ ನನಗೆ ನೀರು ಬೇಕಂದರೆ ಮುಂದಕ್ಕೆ ತೊಗೊಂಬಂದು ಕೊಡೋದು, ಕಾಫಿ ಮಾಡಿಕೊಡ್ತಾಯಿತ್ತು. ಅದೆಲ್ಲ ನೆನಪಾದಾಗ ನನಗೆ ಅಷ್ಟು ನೋವಾಗುತ್ತೆ. ಅದಕ್ಕೆ ತಾಯಿ ತುಂಬಾ ಇಂಪಾರ್ಟೆಂಟು ಹೆಣ್ಮಕ್ಳಿಗೆ. ಅದರಲ್ಲೂ ಮನೇಲಿರೋ ಹೆಣ್ಮಕ್ಳು ಇನ್ನು ಈ ಥರ ತಾಯಿ ಇಲ್ಲದೆ ನೊಂದಿರೋರು ಇನ್ನೂ ನೋವು ಕೊಡೋಕೆ ಹೋಗಬೇಡಿ ಅಂತಲೇ ಹೇಳ್ತೀನಿ. ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಳಿ, ಆದಷ್ಟು ಗೌರವಿಸಿ ಅವ್ರನ್ನ. ಅವ್ರಿಗೆ ಆದಷ್ಟು ನಗ್ತಾ ಬದುಕೋದನ್ನೇ ಹೇಳ್ಕೊಡಿ. ನಿಮ್ಮ ಜೊತೆಲೇ ಅವ್ರನ್ನ ಇರಿಸ್ಕೊಳಕ್ಕೆ ಟ್ರೈ ಮಾಡಿ. ಅವ್ರನ್ನ ದೂರ ಒಂಟೊಂಟಿಯಾಗಿ ಬಿಟ್ಬಿಟ್ರೆ ಅವ್ರ ಪಾಡಿಗೆ ಅವರು ಯೋಚನೆ ಮಾಡ್ಕೊಂಡಿರ್ತಾರೆ ಅಂತಲೇ ಹೇಳ್ತೀನಿ. ಇನ್ನು ನಾವು 2 ಮಂತ್ಸ್ ಆಯಿತು ಪ್ರಣೀಗೆ ರಜಾ ಕೊಟ್ಟು ನಾವೆಲ್ಲೂ ಹೋಗಿರಲಿಲ್ಲ. ಇನ್ನು ಕೊನೆ ಡೇಸು ಸಂಡೇ, ಇನ್ನು ಮಂಡೇ ಸ್ಕೂಲ್ಗೆ ಹೋಗಬೇಕಿತ್ತು. ಸರಿ ಮೂವಿ ನೋಡ್ಕೊಬರೋಣ ಅಂತ ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿದ್ವಿ. ಲೋನವಿನ ಮೂವಿ ತುಂಬಾ ಚೆನ್ನಾಗಿದೆ. ಮೂವಿ ನಮ್ಮ ಮಂಡ್ಯದ ಭಾಷೆ ಅಲ್ವಾ, ಮಂಡ್ಯದ ಒಳಗಡೆನೇ ಹೋಗಿ ನಮ್ಮ ಜನದ ಮಧ್ಯೆ ಇದ್ದೀವಿ ಅನ್ನೋಷ್ಟು ಫೀಲ್ ಆಗ್ತಿತ್ತು. ಫಸ್ಟ್ ಹಾಫಲ್ಲಂತೂ ಸಿಕ್ಕಾಪಟ್ಟೆ ಸಖತ್ತಾಗಿ ನಕ್ಕಿದ್ದೀವಿ, ಅಂದರೆ ಅಷ್ಟು ನಕ್ಕಿದ್ದೀವಿ. ತುಂಬಾ ಚೆನ್ನಾಗಿದೆ ಮೂವಿ. ನೀವು ಒಂದ್ಸಲ ನೋಡ್ಕೊಬನ್ನಿ, ನೋಡಿಲ್ಲ ಅಂತ ಅಂದರೆ. ಇನ್ನು ನಮ್ಮ ಮನೆಯವರು ವ್ಯಾನ್ ಇರಲಿಲ್ಲ, 1 ವೀಕ್ ವ್ಯಾನ್ ಇಲ್ಲ ಅಂದರು. ನಮ್ಮ ಮನೆಯವರೇ ಪ್ರಣೀನ ಸ್ಕೂಲಿಗೆ ಕರ್ಕೊಂಡು ಹೋಗಿದ್ರು. ಬೇಗ ಕೆಲಸ ಎಲ್ಲ ಬಿಟ್ಟು ಪ್ರಣಿ ಹಿಂಸೆ ಕೊಡ್ತಾಯಿದ್ದ. ಬಾಗಿಲೆಲ್ಲ ತೊಳ್ದು ಮೆಟ್ಲೆಲ್ಲ ತೊಳೆದ್ಬಿಟ್ಟು ಒಂದು ಪುಟಾಣಿ ರಂಗೋಲಿ ಬಿಟ್ಟು ಒಳಗಡೆ ಬಂದೆ. ಪ್ಲ್ಯಾಂಟ್ಸ್ ಎಲ್ಲ ಒಳಗಡೆ ಇದ್ದಿದ್ದು ಸ್ವಲ್ಪ ಹಾಳಾಗ್ತಿತ್ತು, ಅದನ್ನೆಲ್ಲ ತೊಗೊಬಂದು ಆಚೆ ಇಕ್ಕಿ. ನನಗೆ ಒಂಥರ ಗಿಡಗಳನ್ನ ಬೆಳೆಸೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಚಿಗುರುತ್ತಿರೋದನ್ನ ನೋಡಿ ನಮ್ಮ ಅಮ್ಮಂಗೂ ಗಿಡಗಳಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗೋದು. ಕೆಲವೊಂದು ಗಿಡಗಳನ್ನೆಲ್ಲ ನಮ್ಮ ಅಮ್ಮ ಹಾಕಿರೋದನ್ನೇ ಅದನ್ನಂತೂ ತುಂಬ ಜೋಪಾನವಾಗಿ ನೋಡ್ಕೊತಾ ಇರ್ತೀನಿ ಅಂತಲೇ ಹೇಳ್ಬೋದು. ಹೀಗೆ ನನ್ನ ಡೇಗಳು ಕಳೀತಾ ಬರ್ತಾಯಿದೆ. ಕಳೆದಷ್ಟು ನಮಗೆ ನೋವು ಜಾಸ್ತಿ ಆಗ್ತಿದೆ ಹೊರತು ಒಂದು ಸ್ವಲ್ಪನೂ ಕಡಿಮೆ ಆಗ್ತಿಲ್ಲ ಅನ್ನೋದು ತುಂಬಾ ಬೇಜಾರಾಗ್ತಿರೋದು. ಅಷ್ಟು ಅದು ನೋವು ಕೊಡುತ್ತೆ ಅಂತಲೇ ಹೇಳ್ಬೋದು. ಏನೂ ಮಾಡೋಕ್ಕಾಗಲ್ಲ, ಜೀವನನ ಮುಂದುವರಿಸಲೇಬೇಕಲ್ವ ನಾವು. ಹಾಗಾಗಿ ನಮ್ಮ ಹೆಲ್ತ್ ಕಡೆ ಗಮನ ಕೊಟ್ಕೊಂಡು ಇವಾಗ ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂದಾಗ ಸ್ವಲ್ಪ ನಾವು ನಮ್ಮ ಬಗ್ಗೆನೂ ಕೇರ್ ಮಾಡ್ಕೋಬೇಕು. ಎಷ್ಟು ಪೇಯ್ನ್ ಇದೆ ಅಂತ ಅಂದರೆ ಸಿಕ್ಕಾಬಟ್ಟೆ ಅದು ಪೇಯ್ನು ಹೇಳ್ಕೊಳಕ್ಕಾಗಲ್ಲ. ಬೆನ್ನಿರ್ಬೋದು, ಕತ್ತಿರ್ಬೋದು, ಕಾಲುಗಳು ಮೂಳೆ ಎಲ್ಲ ಇರುತ್ತಲ್ಲ, ಅದೆಲ್ಲ ಫುಲ್ಲು ನೋವು ಬರ್ತಿತ್ತು. ಸರಿ ಹೋಗುತ್ತೆ ಅದು ಮಂತ್ಲಿ ಬರುತ್ತಲ್ಲ ಹೆಣ್ಮಕ್ಳಿಗೆ, ಆ ಥರ ನೋವು ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ಬಟ್ ಅದು ಮಾಮೂಲಿ ನೋವಲ್ಲ, ಮಾಮೂಲಿ ಬರೋದಕ್ಕಿಂತ 10% ಜಾಸ್ತಿ ಆಗಿಬಿಟ್ಟೈತೆ. ಎದ್ದೇಳೋಕ್ಕೆ ಆಗ್ತಿಲ್ಲ. ಕತ್ತು ಇವಾಗ್ಲೂ ಅಷ್ಟೇ ನನಗೆ ಈ ಥರ ಬಗ್ಸೋಕ್ಕೆ ಆಗ್ತಿಲ್ಲ, ಅಷ್ಟು ನೋವಿದೆ. ತಲೆನೋವಂತೂ ಅದು ರೆಗ್ಯುಲರ್ ಆಗಿಬಿಟ್ಟಿದೆ, ಒಂಥರ ಫ್ರೆಂಡ್ ಥರ ಆಗಿಬಿಟ್ಟಿದೆ. ಯಾಕೆ ಈ ಥರ ಆಗುತ್ತೆ ಅಂತ ಒಂದೊಂದು ಸಲ ಬೇಜಾರಾಗ್ಬಿಡುತ್ತೆ. ಎಲ್ಲರೂ ಅನ್ಕೋಬೋದು ಕೆಲವೊಂದು ಸಲ ಒಂದು ವೀಡಿಯೋದಲ್ಲಾಗಿರ್ಬೋದು, ನಾವು ಯಾವಾಗಲೂ ನಗ್ದದೇ ತೋರಿಸ್ಬೇಕು, ಇನ್ನೇನು ತೋರ್ಸೋಕ್ಕಾಗುತ್ತೆ, ಅಳ್ತಾ ಇರೋದನ್ನ ತೋರ್ಸೋಕ್ಕಾಗುತ್ತಾ? ಕೆಲವೊಬ್ರು ಅನ್ಕೋಬೋದು ಇವ್ಳಿಗೇನು ಕಡಿಮೆ, ಇವ್ಳಿಗೇನು ಅಂತ. ಬಟ್ ಅನುಭವಿಸೋರ್ಗೆ ಅಷ್ಟೇ ಗೊತ್ತಾಗುತ್ತೆ ಅದು. ನನ್ನ ಮಕ್ಳು ಎಷ್ಟು ಟಾರ್ಚರ್ ಕೊಡ್ತಾರೆ, ಮನೇಲಿ ಎಷ್ಟು ಕೆಲಸ ಆಗುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಮನೆ ಕೆಲಸ ಮಾಡಿದ್ರೆ ಮುಗಿಯೋದೇ ಇಲ್ಲ. ನಮ್ಮಮ್ಮ ಅದಕ್ಕೆ ಯಾವಾಗಲೂ ಬಡ್ಕೋತಾ ಇತ್ತು, ನೀನೇನು ಮಾಡ್ಕೊಡಲ್ಲ ಅಂತ. ನಾನು ಯಾವಾಗಲೂ ಹೇಳ್ತಿದ್ದೆ, ನೀನು ಮನೇಲಿ ಇರ್ತೀಯಲ್ಲ ಮಾಡು, ನಾನು ಕೆಲ್ಸಕ್ಕೆ ಹೋಗ್ತೀನಿ ಸುಸ್ತಾಗುತ್ತೆ ಅಂತ. ಇವಾಗ ನಿಜವಾಗ್ಲೂ ಕೆಲ್ಸಕ್ಕೆ ಹೋಗೋದಕ್ಕಿಂತ ಮನೇಲಿರೋರ್ಗೇ ಜಾಸ್ತಿ ಸುಸ್ತಾಗುತ್ತೆ ಅಂತಲೇ ನನಗೆ ಇವಾಗ ಗೊತ್ತಾಗ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಮನೇಲಿರೋ ಹೆಣ್ಮಕ್ಳನ್ನ ಜಾಸ್ತಿ ಗೌರವಿಸಿ. ಆಮೇಲೆ ಅವರು ಮಕ್ಕಳು, ಅದರಲ್ಲೂ ಚಿಕ್ಕ ಮಕ್ಕಳನ್ನ ನೋಡಿಕೊಂಡು ಮನೆ ಕೆಲಸ ಎಲ್ಲ ನಿಭಾಯಿಸ್ಕೊಂಡು ಇರ್ತಾರಲ್ಲ, ಅವರಂತೂ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ನಾನು ಮಾತ್ರ ಅಲ್ಲ, ನನ್ನಂಥ ಸಾವಿರಾರು ಹೆಣ್ಮಕ್ಳು ಇರ್ತಾರೆ, ಇವಳಿಗೇನು ಮನೇಲಿರ್ತಾಳೆ ಅಂತ ಕೆಲವೊಬ್ಬರು ಅತ್ತೆ ಮನೆ ಸುತ್ತ ಇರೋರೆಲ್ಲ ಇರಿಟೇಷನ್ ಮಾಡೋದು. ಆ ಹೆಣ್ಮಕ್ಳಾಗಿರ್ಬೋದು, ಎಲ್ಲರೂ ಅವಳನ್ನ ಅರ್ಥನೇ ಮಾಡ್ಕೊಳ್ಳಲ್ಲ, ಯಾರೋ ಬೇರೆ ಮನೆಯಿಂದ ಬಂದಿರ್ತಾಳೆ ಅಂದ್ಬಿಟ್ಟು ಇರಿಟೇಟ್ ಮಾಡ್ತಿರ್ತಾರೆ. ಆ ಥರ ನಿಜವಾಗ್ಲೂ ಮಾಡೋಕ್ಕೆ ಹೋಗಬೇಡಿ. ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ದಯವಿಟ್ಟು ಎಲ್ಲರನ್ನೂ ರೆಸ್ಪೆಕ್ಟ್ ಮಾಡಿ, ಎಲ್ಲರನ್ನೂ ಪ್ರೀತಿಸಿ. ಎಲ್ಲರಿಗೂ ಅವ್ರದ್ದೇ ಆದ ಒಂದೊಂದಿರುತ್ತೆ ನೋವುಗಳು, ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕು. ಅದರಲ್ಲೂ ತಾಯಿ ಇಲ್ದಿರೋ ಹೆಣ್ಮಕ್ಳಂತೂ ನಿಮ್ಮ ಮನೆಯಲ್ಲಿದ್ದರೆ ಅವ್ರನ್ನ ಇನ್ನೂ ಅಷ್ಟು ಜಾಸ್ತಿನೇ ಪ್ರೀತಿಸಿ. ನೋವಲ್ಲಿರೋರಿಗೆ ಇನ್ನಷ್ಟು ನೋವು ಕೊಡಬೇಡಿ ಅಂತಲೇ ಹೇಳ್ತೀನಿ. ನನ್ನ ವಿಡಿಯೋ ನೋಡ್ತಿರೋ ಎಲ್ಲ
ಎಲ್ಲರಿಗೂ ಇದನ್ನು ಶೇರ್ ಮಾಡ್ತಿರೋದು ನಾನು. ಇತ್ತೀಚಿನ ದಿನಗಳಲ್ಲಿ ನನ್ನ ವೀಡಿಯೋಸು ಕೆಲವೊಬ್ಬರು ನೋಡಿ ಇಷ್ಟಪಡ್ತಾರೆ. ಹಂಗಾಗಿ ನಾನು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ತಾಯಿ ಇಲ್ದಿರೋ ಹೆಣ್ಮಕ್ಳನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ಅವ್ರಿಗಲ್ಲೂ ಯಾರೂ ಇರಲ್ಲ ಹೇಳ್ಕೊಳಕ್ಕೆ. ಇಲ್ಲೂ ಆ ಥರ ಮಾಡಿಬಿಟ್ರೆ ಅವ್ರು ಇನ್ನೂ ನೊಂದೋಗ್ತಾರೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.